ಶಿಕ್ಷಣದಲ್ಲಿ ನಿಜವಾದ ಬದಲಾವಣೆ ಎಲ್ಲಿಂದ ಶುರುವಾಗತ್ತೆ ಅಂತ ಯೋಚನಿಸಿದ್ದೀರಾ? ಅದು ದೊಡ್ಡ ದೊಡ್ಡ ಸಭಾಂಗಣಗಳಿಂದಲ್ಲ, ಇಲ್ಲ ದೊಡ್ಡ ವೇದಿಕೆಗಳಿಂದಾನೂ ಅಲ್ಲ. ನಿಜವಾದ ಬದಲಾವಣೆ ಶುರುವಾಗೋದು ಒಂದೇ ಒಂದು ಕ್ಲಾಸ್ ರೂಮ್ನಿಂದ. ಅಲ್ಲಿ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿಯಿಲ್ಲೋ ಸಮುದಾಯದ ಕೆಲವರು ಒಟ್ಟಿಗೆ ಸೇರಿ ಒಂದು ಮಹತ್ವದ ಹೆಜ್ಜೆ ಇಡ್ತಾರೆ. ಈಗ ನಾವು ನೋಡ್ತಾ ಇರೋದು ಅಂಥದ್ದೇ ಒಂದು ದೃಶ್ಯ. ಇದು ಟಿ. ನರಸೀಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೆದಿದ್ದು. ಇಲ್ಲಿ ಹಳೆ ಕೆಂಪಯ್ಯನಹುಂಡಿ ಮತ್ತು ಬಿಳಿಗೆರೆ ಹುಂಡಿ ಕ್ಲಸ್ಟರ್ಗಳ ಶಾಲಾ ಸಮಿತಿಗಳ ಅಧ್ಯಕ್ಷರು, ಸದಸ್ಯರು ಜೊತೆಗೆ ಮುಖ್ಯ ಶಿಕ್ಷಕರು ಎಲ್ಲರೂ ಒಂದೆಡೆ ಸೇರಿದ್ದಾರೆ. ಅವರ ಈ ಸಭೆಯೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು. ಹಾಗಾದ್ರೆ ಒಂದು ಚಿಕ್ಕ ಸಭೆ ಇಷ್ಟೊಂದು ದೊಡ್ಡ ಬದಲಾವಣೆಗೆ ಹೇಗೆ ಕಾರಣ ಆಗಬಹುದು? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಈ 6 ಮುಖ್ಯ ಅಂಶಗಳನ್ನ ಒಂದೊಂದಾಗಿ ನೋಡೋಣ. ಸರಿ, ಮೊದಲನೆಯದಾಗಿ ಈ ಇಡೀ ಸಭೆಯ ಹಿಂದಿರೋ ಮೂಲ ಕಾನ್ಸೆಪ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಅದೇ SDMC. SDMC ಅಂದ್ರೆ ಶಾಲೆಯ ಯಶಸ್ಸಿಗೆ ಒಂದು ತುಂಬಾನೇ ಮುಖ್ಯವಾದ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು. ಇದೇನು ಸುಮ್ನೆ ಒಂದು ಕಮಿಟಿ ಅಲ್ಲ, ಬದ್ಲಿಗೆ ಶಾಲೆ ಮತ್ತು ಸಮುದಾಯದ ಮಧ್ಯ ಒಂದು ಜೀವಂತ ಸೇತುವೆ ಇದ್ದಾಗೆ. ನೋಡಿ, ಈ ಸಮಿತಿಗಳು ಕೇವಲ ಏನು ಮೇಲ್ವಿಚಾರಣೆ ಮಾಡಕ್ಕೂ ಮಾತ್ರ ಇರೋದಲ್ಲ. ತಮ್ಮೂರಿನ ಶಾಲೆಗಳೆಲ್ಲ ಪೂರ್ತಿಯಾಗಿ ಬದಲಾಯಿಸೋಕ್ಬೇಕಾದ ಸ್ಪಷ್ಟವಾದ, ಶಕ್ತಿಯುತವಾದ ಗುರಿಗಳು ಇವುಗಳಿಗಿವೆ. ಶಾಲೆಯ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಮುದಾಯ ಭಾಗವಹಿಸಬೇಕು ಅನ್ನೋದೇ ಇದರ ಮುಖ್ಯ ಧ್ಯೇಯ. ಹಾಗಾದ್ರೆ ಈ ದೊಡ್ಡ ದೊಡ್ಡ ಉದ್ದೇಶಗಳನ್ನ ಕಾರ್ಯರೂಪಕ್ಕೆ ತರೋದು ಹೇಗೆ? ಅದಕ್ಕಾಗಿಯೇ ಸಮಿತಿಯ ಸದಸ್ಯರಿಗೆ ಅಂತಾನೆ ಕೆಲವು ನಿರ್ದಿಷ್ಟ ಪಾತ್ರಗಳು ಮತ್ತು ಕರ್ತವ್ಯಗಳನ್ನ ಕೊಟ್ಟಿದ್ದಾರೆ. ಆ ತರಬೇತಿಯಲ್ಲಿ ಚರ್ಚೆಯಾದ ಪ್ರಮುಖ ಜವಾಬ್ದಾರಿಗಳು ಯಾವುವು ಅಂತ ಈಗ ನೋಡೋಣ. ಇಲ್ಲಿ ನೋಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ SC ಶಿವಮೂರ್ತಿಯವರು ನೇರವಾಗಿ SDMC ಸದಸ್ಯರ ಜೊತೆ ಮಾತಾಡ್ತಾ ಇದ್ದಾರೆ. ಅವರ ಉಪಸ್ಥಿತಿಯೇ ಒಂದು ದೊಡ್ಡ ಸಾಕ್ಷಿ. ಅಂದ್ರೆ ಈ ಸಮಿತಿಗಳಿಗೆ ಸರ್ಕಾರ ಎಷ್ಟು ಅಧಿಕಾರ ಮತ್ತೆ ಜವಾಬ್ದಾರಿಯನ್ನ ಕೊಟ್ಟಿದೆ ಅನ್ನೋದಕ್ಕೆ. ಅಲ್ಲಿ ಸೇರಿದ್ದ ಅಧಿಕಾರಿಗಳ ಮಾತಿನ ಸಾರಾಂಶವೇ ಇದು. SDMC ಯಾಕಿದೆ, ಅದರ ಅಸಲಿ ಉದ್ದೇಶ ಏನು ಅನ್ನೋದನ್ನ ಈ ಒಂದೇ ಒಂದು ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತೆ. ಮೊಟ್ಟೆನೂ ಕೂಡ ಕೊಡ್ತಾ ಇರೋದು. ಮೊಟ್ಟೆ, ಬಾಳೆಹಣ್ಣು, ಹಾಲು, ರಾಗಿ ಮಾಲ್ಟು, ಉಚಿತ ಸಮವಸ್ತ್ರ, ಪಠ್ಯಪುಸ್ತಕಗಳು, ಸ್ಕಾಲರ್ಶಿಪ್ಗಳು, ಉಚಿತವಾಗಿ ಶಿಕ್ಷಣ ಎಲ್ಲವನ್ನ ಕೊಡ್ತಾರೆ. ನಮ್ಮ ಸರ್ಕಾರಿ ಶಾಲೆ ಅಂದರೆ ಈ ಥರದಲ್ಲಿ ಇರ್ತದೆ. ಸುಣ್ಣ ಬಣ್ಣ ಸ್ವಲ್ಪ ಚೆನ್ನಾಗಿ ಅಟ್ರಾಕ್ಷನ್ ಇದ್ದೇ ಇರ್ತದೆ, ಕಲಿಕೆ ಚೆನ್ನಾಗಾಗ್ತದೆ. ಶೌಚಾಲಯ ತುಂಬ ಚೆನ್ನಾಗಿ ಗಮನ ಇಟ್ಕೊಂಡು ಆ ಶಾಲೆಯಲ್ಲಿ ಏನೂ ತೊಂದರೆ ಇಲ್ಲ, ನಮ್ಮ ಮಕ್ಕಳು ಓದ್ತಾ ಇದ್ದಾರೆ, ಸುರಕ್ಷಿತವಾಗಿ ಇದೆ ಆ ಶಾಲೆ. ಪ್ರತಿ ರೂಮ್ನೂ ನೋಡಬೇಕು. ಅಡುಗೆ ಮನೆ ನೋಡಬೇಕು. ಅಡುಗೆ ಮನೆಗೆ ಮಕ್ಕಳು ಪ್ರವೇಶ ನಿಷಿದ್ಧ, ಯಾರೂ ಹೋಗ್ಬಾರ್ದು. ಯಾಕಂದರೆ ಗ್ಯಾಸ್ ಇರ್ತದೆ, ಮತ್ತು ಬೆಂಕಿ ಸತ್ಯಲ್ಲ ಇದೆ, ಬಿಸಿ ಆಹಾರ ಮಾಡಿರ್ತಾರೆ, ಅದೆಲ್ಲ ಮಕ್ಕಳು ಮಾಡಬೇಕು. ಗೊತ್ತಾಗಲ್ಲ, ಓಡಾಡ್ತಿತ್ತು, ಅದು ಇದು ಮಾಡ್ತವೆ ಎಲ್ಲ ಮಕ್ಕಳು ಅಂದರೆ ಬಿಟ್ಟಾಗ. ಆ ನಿಟ್ಟಿನಲ್ಲಿ ಈ ಥರದ್ದೆಲ್ಲ ಜವಾಬ್ದಾರಿ ಮಾಡಬೇಕು. ಮತ್ತು ಶಾಲೆಗೆ ಏನು ಬೇಕು, ಮಕ್ಕಳ ಒಂದು ಕಾರ್ಯಕ್ರಮಕ್ಕೆ ಏನು ಪ್ರೋತ್ಸಾಹ ಕೊಡ್ಬೋದು, ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾರೆ. ಒಂದಕ್ಕೆ ಬಹುಮಾನ ತುಂಬ ದೊಡ್ಡ ಮಟ್ಟದಲ್ಲಿ ತೋರಿಸೋದಕ್ಕೆ, ಪ್ರತಿಭೆಯನ್ನು ತೋರಿಸೋದಕ್ಕೆ ಒಂದಕ್ಕೆ ಕಾರ್ಯಕ್ರಮಗಳನ್ನು ಮಾಡಬೇಕು. ಮತ್ತು ಶಾಲಾ ಕಾರ್ಯಕ್ರಮದಲ್ಲಿ ಹೆಚ್ಚು ನಿಮಗೆ ಬಿಡುವಿದ್ದಾಗೆಲ್ಲ ಭಾಗವಹಿಸಬೇಕು. ಎಲ್ಲರೂ ಎಲ್ಲ ಟೈಮಲ್ಲೂ ನೀವು ಬರೋಕ್ಕಾಗಲ್ಲ, ಎಲ್ಲೋ ಕೆಲಸದ ಮೇಲೆ ಇರ್ತೀವಿ. ಅದರಲ್ಲಿ ಯಾವುದೋ ದಾನಿಗಳಿರ್ತಾರೆ, ಅವನ್ನ ಅಪ್ರೋಚ್ ಮಾಡೋದು, ಅವನ್ನ ಮಾತಾಡ್ಸೋದು. ಶಾಲೆಗೆ ಒಂದು ಯಾವುದೋ ಸ್ಮಾರ್ಟ್ ಕ್ಲಾಸ್ ಮಾಡಬೇಕಾಗ್ತದೆ, ಒಂದು ಪ್ರೊಜೆಕ್ಟರ್ ಬೇಕಾಗ್ತದೆ, ಒಂದು ಕಂಪ್ಯೂಟರ್ ಬೇಕಾಗ್ತದೆ, ಒಂದು ಟ್ಯಾಬ್ ಬೇಕಾಗ್ಬೋದು. ಆ ಥರದ್ದು ಕೊಡ್ಸೋಕ್ಕಾದ್ರೆ ಕೊಡ್ಸೋದು. ನೀವೇ ಕೊಡಬೇಕು ಅಂತೇನಿಲ್ಲ, ನಿಮ್ಮ ಊರಿನಲ್ಲಿ ದಾನಿಗಳು ಯಾರ್ಯಾರು ಇರ್ತಾರೆ ನೋಡಿ, ಏನು ಸಾಧ್ಯ ನಿಮ್ಮ ಅವಧಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ. ಶಾಲೆ ಚೆನ್ನಾಗಿ ನಡಿಬೇಕು, ಮಕ್ಕಳಿಗೆ ಕಲಿಕೆ ಚೆನ್ನಾಗಾಗಬೇಕು, ಮಕ್ಕಳು ಸುರಕ್ಷಿತವಾಗಿರಬೇಕು, ಊಟದ ವ್ಯವಸ್ಥೆ ಮತ್ತು ಸರ್ಕಾರ ಸೌಲಭ್ಯಗಳು ಏನು ಬರುತ್ತೆ ಎಲ್ಲವನ್ನ ಮಕ್ಕಳಿಗೆ ಸರಿಯಾದ ರೀತಿ ತಲುಪ್ತಾ ಇದೆಯಾ ಅಂತೆಲ್ಲ ನೋಡ್ಕೊಂಡು ನೀವು ಕೆಲಸವನ್ನು ನಿರ್ವಹಿಸಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಜವಾಬ್ದಾರಿ ಕರ್ತವ್ಯಗಳು ಎಲ್ಲ ಇರ್ತದೆ. ಎಲ್ಲ ಸಂಪನ್ಮೂಲ ಸಾಹಿತ್ಯಗಳು ಮಾಹಿತಿ ಇರ್ತದೆ, ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಮಾಹಿತಿಯನ್ನು ಕೊಡ್ತಾರೆ. ಒಂದಷ್ಟು ಈಗಾಗಲೇ ತಿಳ್ಕೊಂಡಿರ್ತೀವಿ, ಇನ್ನೊಂದಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ಮತ್ತು ನಿಮ್ಮ ಶಾಲೆ ಬಗ್ಗೆ ಏನಾದ್ರು ಚರ್ಚೆ ಮಾಡೋದಂದರೆ ಮಾಡಿ, ಹೇಗೆ ಮಾಡ್ಬೋದು, ಏನಾದರೂ ಬಂದಾಗ ಡೌಟ್ ಇದ್ರೂ ಕೂಡ ಕೇಳಿ ಚರ್ಚೆ ಮಾಡಿಕೊಂಡು ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ. ಆ ವಿಶಾಲವಾದ ಧ್ಯೇಯವನ್ನ ಸಮಿತಿ ಸದಸ್ಯರು ಪ್ರತಿದಿನ ಏನ್ ಮಾಡ್ಬೇಕು ಅನ್ನೋ ತರದ ಸರಳವಾದ ಹಂತಗಳಾಗಿ ವಿಂಗಡಿಸಲಾಗಿದೆ. ಇದು ಕೇವಲ ಥಿಯೋರಿ ಅಲ್ಲ, ಇದು ಆಕ್ಷನ್ಗಿರೋ ಒಂದು ಗೈಡ್. ಯಾವುದೇ ಪ್ಲಾನ್ ಇರಲಿ, ಅದಕ್ಕೆ ಹಣಕಾಸಿನ ಬೆಂಬಲ ತುಂಬಾ ಮುಖ್ಯ ಅಲ್ವಾ? ಹಾಗಾದ್ರೆ ಶಾಲೆಗಳ ಬೆಳವಣಿಗೆಗೆ ಹಣ ಎಲ್ಲಿಂದ ಬರುತ್ತೆ?
ಆ ಹಣದ ನಿರ್ವಹಣೆಯಲ್ಲಿ ಎಸ್ಡಿಎಂಸಿಯ ಪಾತ್ರವೇನೋ ಬನ್ನಿ ನೋಡೋಣ. ನೋಡಿ, ಸರ್ಕಾರದಿಂದ ಶಾಲೆಗಳಿಗೆ ಅಂತಾನೆ ಕೆಲವು ದೊಡ್ಡ ದೊಡ್ಡ ಅನುದಾನಗಳು ಬರ್ತವೆ. ಉದಾಹರಣೆಗೆ ಕೆಪಿಎಸ್ ಅಂದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಪಿಎಂ ಶ್ರೀ ಅಂದ್ರೆ ಪಿಎಂ ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ, ಮತ್ತೆ ಸಮಗ್ರ ಶಿಕ್ಷಣ ಕರ್ನಾಟಕ ಅಂದ್ರೆ ಎಸ್ಎಸ್ಕೆ. ಈ ಎಲ್ಲಾ ಯೋಜನೆಗಳ ದುಡ್ಡು ನೇರವಾಗಿ ಶಾಲೆಗೆ ಬರುತ್ತೆ. ಹಾಗಾದ್ರೆ ಈ ಹಣಕಾಸಿನ ನಿರ್ವಹಣೆ ಜವಾಬ್ದಾರಿ ಯಾರ್ದು? ಅದು ನೇರವಾಗಿ ಈ ಎಸ್ಡಿಎಂಸಿಗಳ ಮೇಲೆಯೇ ಇರುತ್ತೆ. ಈ ಸಮಿತಿಯ ಕೆಲಸ ಬರೀ ಹಣದ ಲೆಕ್ಕ ಇಡೋದಲ್ಲ, ಆ ಹಣವನ್ನು ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿ ಕಾಣುವಂತಹ ಸುಧಾರಣೆಗಳಾಗಿ ಬದಲಾಯಿಸಬೇಕು. ಅಂದ್ರೆ ಲೈಬ್ರರಿ, ಕಂಪ್ಯೂಟರ್ ಲ್ಯಾಬ್, ಹೊಸ ಬೋರ್ಡ್, ಹೀಗೆ ಶಾಲೆಯ ಅಭಿವೃದ್ಧಿಗೆ ಸರಿಯಾಗಿ ಖರ್ಚಾಗಿದೆಯಾ ಅಂತ ಖಚಿತಪಡಿಸೋದು ಇವರ ಜವಾಬ್ದಾರಿ. ಸೊ ಇದ್ರಿಂದ ಒಂದು ಮುಖ್ಯವಾದ ವಿಷಯ ಗೊತ್ತಾಗತ್ತೆ. ಶಾಲೆಯ ಜವಾಬ್ದಾರಿಗಳು ಕೇವಲ ಪಾಠ ಮಾಡೋದಕ್ಕೆ ಸೀಮಿತವಾಗಿಲ್ಲ, ಶಾಲೆಗಳು ಮಕ್ಕಳಿಗೆ ಒಂದು ಸೇಫ್ ಆದ ಜಾಗ ಆಗಿರಬೇಕು. ಸ್ವಲ್ಪ ಯೋಚನೆ ಮಾಡಿ, ಮಕ್ಕಳ ಸುರಕ್ಷತೆಗಿಂತ ಮುಖ್ಯವಾದ್ದು ಇನ್ನೇನಿದೆ? ಶಾಲೆಯ ಮೊದಲ ಆದ್ಯತೆ ಏನು ಅನ್ನೋದ್ರ ಬಗ್ಗೆ ಈ ಪ್ರಶ್ನೆ ನಮ್ಮನ್ನು ಯೋಚಿಸುವಂತೆ ಮಾಡುತ್ತೆ ಅಲ್ವಾ? ಮಕ್ಕಳ ಸುರಕ್ಷತೆ ಅಂದಾಗ ಏನೇನ್ ಬರುತ್ತೆ? ಈ ತರಬೇತಿಯಲ್ಲಿ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಮಕ್ಕಳ ಹಕ್ಕುಗಳು, ಪೋಕ್ಸೋ ಕಾಯ್ದೆಯ ಬಗ್ಗೆ ಅರಿವು, ಚೈಲ್ಡ್ ಲೈನ್ನಂತಹ ಸಂಪನ್ಮೂಲಗಳ ಬಗ್ಗೆ ಮಾಹಿತಿ, ಇವೆಲ್ಲವೂ ತುಂಬಾನೇ ಅವಶ್ಯಕ. ಈ ಜವಾಬ್ದಾರಿಯ ಗಂಭೀರತೆಯನ್ನು ಇದು ಎತ್ತಿ ತೋರಿಸುತ್ತೆ. ಈ ನಂಬರ್ನ ದಯವಿಟ್ಟು ನೆನ್ಪಿಟ್ಕೊಳ್ಳಿ, 1098. ಇದು ಮಕ್ಕಳ ಸಹಾಯಕ್ಕಾಗಿ ಇರೋ ರಾಷ್ಟ್ರೀಯ ಸಹಾಯವಾಣಿ, ಚೈಲ್ಡ್ ಲೈನ್. ಇದನ್ನ ಎಲ್ರೂ ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ. ಮಕ್ಕಳ ಕಲ್ಯಾಣವನ್ನ, ಸಮುದಾಯದ ಪ್ರತಿ ಮಗುವನ್ನೂ ಶಾಲೆಗೆ ಸೇರಿಸೋ ಗುರಿಯ ಜೊತೆ ಇಲ್ಲಿ ಜೋಡಿಸಲಾಗಿದೆ. ಯಾವ ಮಗುವೂ ಶಿಕ್ಷಣದಿಂದ ವಂಚಿತರಾಗಬಾರದು. ಅದೇ ದಾಖಲಾತಿ ಆಂದೋಲನದ ಮುಖ್ಯ ಉದ್ದೇಶ. ಸರಿ, ಇಷ್ಟೆಲ್ಲ ಜ್ಞಾನ, ಇಷ್ಟೆಲ್ಲ ತರಬೇತಿ, ಇದನ್ನೆಲ್ಲ ಸ್ಥಳೀಯ ಮಟ್ಟದಲ್ಲಿ ಆಕ್ಷನ್ ಆಗಿ ಬದಲಾಯಿಸೋದು ಹೇಗೆ? ಅದಕ್ಕಾಗಿಯೇ ಒಂದು ಪ್ರಬಲವಾದ ಟೂಲ್ ಇದೆ. ನೋಡಿ, ಈ ತರಬೇತಿಯ ಸ್ಪಷ್ಟವಾದ ಫಲಿತಾಂಶ ಇಲ್ಲಿದೆ. ಒಂದು ಕೈಪಿಡಿ. ಇದು ಕೇವಲ ಒಂದು ಪುಸ್ತಕ ಅಲ್ಲ, ಇದು ಸಮುದಾಯದ ಸದಸ್ಯರಿಗೆ ಕೊಟ್ಟಿರೋ ಅಧಿಕಾರದ ಒಂದು ಸಂಕೇತ. ಈ ಇಡೀ ಕಾರ್ಯಕ್ರಮ ಮತ್ತು ಕೈಪಿಡಿಯನ್ನು ಸಿದ್ಧಪಡಿಸಿ, ಆಯೋಜಿಸಿ ತರಬೇತಿ ನೀಡಿದವರು ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಅಂದರೆ ಸಿಆರ್ಪಿ ಶ್ರೀ ಟಿ.ಎನ್. ಶ್ರೀಧರ್. ಇಂತಹ ವ್ಯಕ್ತಿಗಳ ಪ್ರಯತ್ನದಿಂದಲೇ ಸಮುದಾಯದಲ್ಲಿ ಬದಲಾವಣೆ ಸಾಧ್ಯವಾಗೋದು. ಈ ಚಿತ್ರಗಳು ಎಲ್ಲವನ್ನೂ ಹೇಳುತ್ತವೆ. ಒಂದು ಕಡೆ ಬ್ಲ್ಯಾಕ್ ಸಂಪನ್ಮೂಲ ಸಂಯೋಜಕರಾದ ಶ್ರೀ ಎನ್. ನಾಗೇಶ್ ಅವರಂತಹ ಅಧಿಕಾರಿಗಳು ಮಾರ್ಗದರ್ಶನ ಕೊಡ್ತಾರೆ, ಮತ್ತೊಂದು ಕಡೆ ಸಮುದಾಯದವರು ಸಕ್ರಿಯವಾಗಿ ಭಾಗವಹಿಸ್ತಾರೆ. ಇವೆರಡೂ ಸೇರ್ದಾಗ್ಲೇ ಎಸ್ಡಿಎಂಸಿ ಮಾದರಿ ಯಶಸ್ವಿಯಾಗೋದು. ಕೊನೆಯದಾಗಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಎಸ್ಡಿಎಂಸಿ ಸದಸ್ಯರು ಅಂದ್ರೆ ಅವರು ಕೇವಲ ಮೇಲ್ವಿಚಾರಕರಲ್ಲ, ಅವರು ತಮ್ಮೂರಿನ ಶಾಲೆಯ ಭವಿಷ್ಯವನ್ನು ರೂಪಿಸುವ ನಿಜವಾದ ರಕ್ಷಕರು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ವೇಳೆ ದೇಶದ ಪ್ರತಿಯೊಂದು ಶಾಲೆಗೂ ಇಂತಹ ಸಮರ್ಪಿತ ಅಧಿಕಾರಯುಕ್ತ ಸ್ಥಳೀಯ ರಕ್ಷಕರ ತಂಡದ ಬೆಂಬಲ ಸಿಕ್ರೆ ಆಗ ಏನಾಗಬಹುದು? ಖಂಡಿತವಾಗಿಯೂ ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ಬದಲಾಯಿಸುವ ಶಕ್ತಿ ಸ್ಥಳೀಯ ಸಮುದಾಯಕ್ಕೆ ಇದೆ ಅಲ್ವಾ? ಯೋಚಿಸಿ. ಅವರಿವರ ನಂಬುಗೆಯ ಮರಳ ರಾಶಿಯ ಮೇಲೆ ಬಾಳ ಮನೆಯನು ಮುಗಿಲಿಗೆ ತರಿಸಲಿಹೆಯ ನಿನಗೆ ನೀನೇ ಗೆಳೆಯ, ನಿನಗೆ ನೀನೇ.
ನಿನಗೆ ನೀನೆ. ಚೆಲುವಿಕೆಯ ಹುಚ್ಚೊಳೆದೆ ಕೊಚ್ಚಿ ಹೋಗುತ್ತೀರೆ, ಒಲವು ವಿರಹದ ಬೆಂಕಿಯಲಿ